ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾವು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಕಾಸ್ ಆಫ್ ಎಕ್ಸ್ ಮೈನಸ್ ವೈ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ, ಸೈನ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾಗಳನ್ನು ಡಿರೈವ್ ಮಾಡಿದ್ವಿ. ಸೊ ಆ ಫಾರ್ಮುಲಾಗಳನ್ನು ಯೂಸ್ ಮಾಡಿ ನಾವು ಈ ಒಂದು ರಿಸಲ್ಟ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅದರಲ್ಲಿ ಕೆಲವೊಂದಷ್ಟು ರಿಸಲ್ಟ್ಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ನೀವೇನು ಮಾಡ್ಬೋದು ಅಂತಂದರೆ ಆ ಫಾರ್ಮುಲಾಗಳನ್ನೇ ಯೂಸ್ ಮಾಡಿ ಮತ್ತು ಅದಕ್ಕೂ ಮುಂಚೆ ನಾವೇನು ಆ್ಯಂಗಲ್ಗಳನ್ನು ಡಿರೈವ್ ಮಾಡ್ಕೊಂಡಿದ್ದೀವಿ, ಲೈಕ್ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ ಆ್ಯಂಡ್ 360 ಡಿಗ್ರಿ. ಸೊ ಅವುಗಳನ್ನು ನಾವು ಇನ್ ಟರ್ಮ್ಸ್ ಆಫ್ ರೇಡಿಯನ್ ಹೇಳೋದಾದರೆ π/6, π/4, π/3, π, 2π, 3π/2 ಈ ರೀತಿ ಎಲ್ಲ ಆ್ಯಂಗಲ್ಸ್ ಇದೆ. ಸೊ ಆ ಆ್ಯಂಗಲ್ಗಳ ವ್ಯಾಲ್ಯೂಸ್ನ ಯೂಸ್ ಮಾಡಿಕೊಂಡು ಮತ್ತು ಈ ಫಾರ್ಮುಲಾಗಳು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಕಾಸ್ ಆಫ್ ಎಕ್ಸ್ ಮೈನಸ್ ವೈ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ, ಸೈನ್ ಆಫ್ ಎಕ್ಸ್ ಮೈನಸ್ ವೈ. ಸೊ ಈ ಎರಡನ್ನು ಕಂಬೈನ್ ಮಾಡಿಕೊಂಡು ನಾವೇನು ಮಾಡ್ಬೋದು ಅಂದರೆ ಈಗೇನು ನಾ ಇಲ್ಲಿ ಈ ಸ್ಲೈಡಲ್ಲಿ ಏನು ಕೊಟ್ಟಿದ್ದೀನಿ ಈ ವ್ಯಾಲ್ಯೂಸ್ಗಳನ್ನು ಅಥವಾ ಇವು ಒಂದು ರೀತಿ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಇವುಗಳನ್ನು ನಾವು ಡಿರೈವ್ ಮಾಡ್ಕೋಬೋದು. ಸೊ ಕಾಸ್ ಆಫ್ π/2 ಪ್ಲಸ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್. Cos of pi minus x will be equal to minus cos x. Cos of pi plus x will be equal to minus cos x. Cos of 2pi minus x will be equal to cos x. And similarly, sin of π/2 plus x equal to cos x. Sin of pi minus x equal to sin x. Sin of pi plus x equal to minus sin x. Sin of 2pi minus x equal to minus sin x. So ಇದು ಒಂದು ರೀತಿ ಆದರೆ ಡಿರೈವ್ ಮಾಡ್ಕೊಳ್ಳೋದು ಒಂದು ರೀತಿ ಆದರೆ, ಸೊ ಇವುಗಳನ್ನು ಹೆಂಗೆ ನೆನ್ಪಿಡೋದು ಅಂತಂದರೆ, ನೆನ್ಪಿಡೋದು ಅನ್ನೋದಕ್ಕಿಂತಲೂ ಒಂದು ಪ್ಯಾಟರ್ನ್ ಇದೆ. ಈ ಒಂದು ರಿಸಲ್ಟ್ಗಳಲ್ಲಿ ಒಂದು ಪ್ಯಾಟರ್ನ್ ಇದೆ. ಆ ಪ್ಯಾಟರ್ನ್ ನಾವೇನ್ ಮಾಡ್ಬೇಕು ಅಂತಂದ್ರೆ ನೆನ್ಪಿಡ್ಬೇಕು, ಅಪ್ಲೈ ಮಾಡ್ಕೋಬೇಕು. ಏನ್ ಪ್ಯಾಟರ್ನ್ ಅಂತಂದ್ರೆ, ಇಲ್ಲಿ π/2 ಅಥವಾ ಆಡ್ ಮಲ್ಟಿಪಲ್ ಆಫ್ π/2 ಬಂತು ಅಂದ್ರೆ, ಇನ್ ಟರ್ಮ್ಸ್ ಆಫ್ π/2 ಇತ್ತು ಅಂತಂದ್ರೆ ಆಡ್ ಮಲ್ಟಿಪಲ್ ಆಫ್ π/2 ಅಂತ ಅನ್ಕೋಬಹುದು ಆಕ್ಚುಲಿ. ಸೊ π/2, 3π/2, 5π/2 ಈ ರೀತಿ ಏನಾದ್ರು ಬಂದಿತ್ತು ಅಂತಂದ್ರೆ ಈ ಫಂಕ್ಷನ್ ಇರುತ್ತೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಅದರ ಕೋ ಫಂಕ್ಷನ್ ಆಗಿ ಚೇಂಜ್ ಆಗ್ತದೆ. ಕೋ ಫಂಕ್ಷನ್ ಅಂತಂದ್ರೆ ಸೈನ್ ನ ಕೋ ಫಂಕ್ಷನ್ ಯಾವುದು ಅಂತಂದ್ರೆ ಕಾಸ್ ಅಂದ್ರೆ ಕೊಸೈನ್, ಕಾಸ್ ನ ಕೋ ಫಂಕ್ಷನ್ ಸೈನ್, ಟ್ಯಾನ್ ನ ಕೋ ಫಂಕ್ಷನ್ ಕೋಟ್ಯಾಂಜೆಂಟ್ ಮೀನ್ಸ್ ಕಾಟ್, ಕಾಟ್ ನ ಕೋ ಫಂಕ್ಷನ್ ಟ್ಯಾನ್, ಕೊಸೆಕ್ ನ ಕೋ ಫಂಕ್ಷನ್ ಸೆಕ್, ಸೆಕ್ ನ ಕೋ ಫಂಕ್ಷನ್ ಕೊಸೆಕ್. ಸೊ ಅವುಗಳ ಕೋ ಫಂಕ್ಷನ್ ಗೆ ಏನಾಗುತ್ತೆ, ಫಂಕ್ಷನ್ ಚೇಂಜ್ ಆಗುತ್ತೆ. ಯಾವಾಗ ಚೇಂಜ್ ಆಗುತ್ತೆ? π/2 ಅಥವಾ ಆಡ್ ಮಲ್ಟಿಪಲ್ ಆಫ್ π/2 ಇದ್ದಾಗ ಚೇಂಜ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಕಾಸ್ ಇದೆ, ಕಾಸ್ ಇದ್ದಿದ್ದು ಏನಾಗಿ ಚೇಂಜ್ ಆಯ್ತು ನೋಡಿ, ಇಲ್ಲಿ ಸೈನ್ ಆಯ್ತು. ಇಲ್ಲಿ ಸೈನ್ ಇದೆ, ಯಾವ ಫಂಕ್ಷನ್ ಆಗಿ ಚೇಂಜ್ ಆಗಿದೆ? ಕಾಸ್ ಆಗಿ ಚೇಂಜ್ ಆಗಿದೆ. ಸೊ ಒಂದಿರು ಅಂದ್ರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅದೇ ಫಂಕ್ಷನ್ ಆಗಿರುತ್ತೋ ಅಥವಾ ಅದರ ಕೋ ಫಂಕ್ಷನ್ಗೆ ಬದಲಾಗುತ್ತೋ ಅನ್ನೋದು ಒಂದು. ಅಥವಾ ಪೈ ಇತ್ತು ಅಥವಾ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈ ಇತ್ತು ಅಂತಂದ್ರೆ ಆವಾಗ ಫಂಕ್ಷನ್ ಏನು ಚೇಂಜ್ ಆಗಲ್ಲ, ಟ್ರಿಗ್ನೋಮೆಟ್ರಿ ಫಂಕ್ಷನ್ ಆಸ್ ಇಟ್ ಈಸ್ ಇರುತ್ತೆ. ನೋಡಿ, ಕಾಸ್ ಇದೆ, ಇಲ್ಲಿ ಒಳಗಡೆ ಏನಿದೆ ಪೈ ಇದೆ ಅಂತಂದ್ರೆ ಫಂಕ್ಷನ್ ಕಾಸ್ ಇರುತ್ತೆ. ಸೈನ್ ಇದೆ, ಒಳಗಡೆ ಪೈ ಇದೆ ಅಂತಂದ್ರೆ ಸೊ ಸೈನ್ ಆಗೇ ಇರ್ತದೆ. ಸೈನ್ ಇದೆ, ಪೈ ಇದೆ, ಸೈನ್ ಇರುತ್ತೆ. ಆಮೇಲೆ ಸೈನ್ ಇದೆ, 2π ಇದೆ, ಸೊ ಇಲ್ಲೂ ಕೂಡ ಸೈನ್ ಇರುತ್ತೆ. ಕಾಸ್ ಇದೆ, 2π ಇದೆ, ಕಾಸ್ ರಿಮೇನ್ಸ್ ಆಸ್ ಇಟ್ ಈಸ್. ಕಾಸ್ ಇದೆ, ಪೈ ಇದೆ, ಕಾಸ್ ರಿಮೇನ್ಸ್ ಆಸ್ ಇಟ್ ಈಸ್. ಸೊ ಫಸ್ಟ್ ನಾನು ಯಾವುದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತಂದ್ರೆ ಫಂಕ್ಷನ್ ಯಾವಾಗ ಕೋ ಫಂಕ್ಷನ್ ಆಗಿ ಚೇಂಜ್ ಆಗುತ್ತೆ ಮತ್ತು ಫಂಕ್ಷನ್ ಯಾವಾಗ ಆಸ್ ಇಟ್ ಈಸ್ ಇರುತ್ತೆ ಅಂತ. ಸೊ ಫಂಕ್ಷನ್ ಯಾವಾಗ ಕೋ ಫಂಕ್ಷನ್ ಆಗಿ ಚೇಂಜ್ ಆಗುತ್ತೆ ಅಂದ್ರೆ ಆಡ್ ಮಲ್ಟಿಪಲ್ ಆಫ್ π/2 ಇದ್ದಾಗ ಕೋ ಫಂಕ್ಷನ್ ಆಗಿ ಚೇಂಜ್ ಆಗ್ತದೆ ಒಂದೇದು. ಫಂಕ್ಷನ್ ಯಾವಾಗ ಆಸ್ ಇಟ್ ಈಸ್ ಇರುತ್ತೆ ಅಂತಂದ್ರೆ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈ ಇತ್ತು ಅಂತಂದ್ರೆ ಫಂಕ್ಷನ್ ರಿಮೇನ್ಸ್ ಆಸ್ ಇಟ್ ಈಸ್. ಅದಾದ್ಮೇಲೆ ನೆಕ್ಸ್ಟ್ ಬರೋಣ π/2 ಪ್ಲಸ್ ಎಕ್ಸ್, π/2 ಮೈನಸ್ ಎಕ್ಸ್. ಈ ರೀತಿ ಹೇಳಿದಾಗ ಇಟ್ ಈಸ್ ಟಾಕಿಂಗ್ ಅಬೌಟ್ ಅ ಕ್ವಾಡ್ರೆಂಟ್. π/2 ಪ್ಲಸ್ ಎಕ್ಸ್ ಅಂತಂದ್ರೆ ಯಾವ ಕ್ವಾಡ್ರೆಂಟ್ ಅಂತಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ನೋಡಿ, π/2 ಮೈನಸ್ ಎಕ್ಸ್ ಅಂತಂದ್ರೆ ಫಸ್ಟ್ ಕ್ವಾಡ್ರೆಂಟ್, π/2 ಪ್ಲಸ್ ಎಕ್ಸ್ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಈ ಕ್ವಾಡ್ರೆಂಟ್ ಗಳನ್ನ ನೆನ್ಪಿಡ್ಬೇಕು ನೀವು. ಸೊ π/2 ಮೈನಸ್ ಅಂದ್ರೆ ಈ ಕಡೆ ಬಂತು, π/2 ಇಟ್ ಈಸ್ π/2. π/2 ಮೈನಸ್ ಎಕ್ಸ್ ಅಂತಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್, ಸಾರಿ ಫಸ್ಟ್ ಕ್ವಾಡ್ರೆಂಟ್. π/2 ಪ್ಲಸ್ ಎಕ್ಸ್ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಇದು ಪೈ ಮೈನಸ್ ಎಕ್ಸ್ ಅಂತಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್, ಪೈ ಪ್ಲಸ್ ಎಕ್ಸ್ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್. ಇನ್ನು 3π/2 ಅಂತ ಬಂತು. 3π/2 ಮೈನಸ್ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್, 3π/2 ಪ್ಲಸ್ ಅಂತಂದ್ರೆ ಫೋರ್ತ್ ಕ್ವಾಡ್ರೆಂಟ್. ಇದು 2π ಮೈನಸ್ ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್, 2π ಪ್ಲಸ್ ಅಂತಂದ್ರೆ ಯಾವ ಕ್ವಾಡ್ರೆಂಟ್? ಅದು ಫಸ್ಟ್ ಕ್ವಾಡ್ರೆಂಟ್. ಸೊ ಈ ರೀತಿ ಕ್ವಾಡ್ರೆಂಟ್ ಗಳನ್ನ ಹೇಳ್ತದೆ. ಇಲ್ಲಿ ಯಾವ್ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳು ಪಾಸಿಟಿವ್ ಇರ್ತವೆ, ನೆಗೆಟಿವ್ ಇರ್ತವೆ ಅನ್ನೋದ್ರ ಮೇಲೆ ಈ ಸೈನ್ ಡಿಫೈನ್ ಆಗ್ತದೆ. ಇಲ್ಲಿದೆಯಲ್ಲ ಸೈನ್, ಇದು ಡಿಫೈನ್ ಆಗುತ್ತೆ. ಹೆಂಗದು ಅಂತಂದ್ರೆ
ಪೈ ಬೈ ಟು ಪ್ಲಸ್ ಅಂತ ಇದೆ. ಸೊ ಪೈ ಬೈ ಟು ಪ್ಲಸ್ ಎಕ್ಸ್ ಅಂತಂದ್ರೆ ಯಾವ ಕ್ವಾಡ್ರೆಂಟ್ ಆಗಿತ್ತು? ಪೈ ಬೈ ಟು ಪ್ಲಸ್ ಎಕ್ಸ್ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಈ ಕಾಸ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನೋಡ್ಬೇಕು. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಅಂಡ್ ಕೊಸೆಕ್ ಆರ್ ಪಾಸಿಟಿವ್ ಅಂಡ್ ರಿಮೈನಿಂಗ್ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ನೆಗೆಟಿವ್. ಸೊ ಕಾಸ್ ಈಸ್ ನೆಗೆಟಿವ್, therefore we put here minus. ಸೊ ಒಂದು ಕಾಸ್ ಇದೆ, ಪೈ ಬೈ ಟು ಇರೋ ಸಲುವಾಗಿ ಕಾಸ್ ಹೋಗಿ ಏನಾಯ್ತು? ಸೈನ್ ಆಯ್ತು. ಆಮೇಲೆ ಪೈ ಬೈ ಟು ಪ್ಲಸ್ ಎಕ್ಸ್ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ನೆಗೆಟಿವ್ ಇರೋದ್ರಿಂದ ಇದು ಮೈನಸ್ ಸೈನ್ ಎಕ್ಸ್ ಆಗ್ತದೆ. ಸಿಮಿಲರ್ಲಿ ಸೈನ್ ಆಫ್ ಪೈ ಬೈ ಟು ಪ್ಲಸ್ ಎಕ್ಸ್ ಅಂತ ಇದೆ. ಸೈನ್ ಇದೆ, ಪೈ ಬೈ ಟು ಇರೋದ್ರಿಂದ ಕಾಸ್ ಎಕ್ಸ್. ಬಟ್ ಪೈ ಬೈ ಟು ಪ್ಲಸ್ ಎಕ್ಸ್ ಅಂತಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಈ ಸೈನ್ ಪಾಸಿಟಿವ್ ಇರೋದ್ರಿಂದ ಇಲ್ಲಿ ಪ್ಲಸ್ ಕಾಸ್ ಎಕ್ಸ್ ಬಂದಿದೆ. ಸಿಮಿಲರ್ಲಿ ಕಾಸ್ ಆಫ್ ಪೈ ಮೈನಸ್ ಎಕ್ಸ್, ಇದೊಂದು ಎಕ್ಸಾಂಪಲ್ ನೋಡಿ. ಪೈ ಇರೋದ್ರಿಂದ ಕಾಸ್ ರಿಮೇನ್ಸ್ ಆಸ್ ಇಟ್ ಈಸ್ ಕಾಸ್. ಪೈ ಮೈನಸ್ ಎಕ್ಸ್ ಅಂತಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ನೆಗೆಟಿವ್, therefore ಮೈನಸ್ ಕಾಸ್ ಎಕ್ಸ್. ಸೊ ಈ ರೀತಿ ನಾವೇನ್ ಮಾಡ್ಬೋದು ಅಂದ್ರೆ ಬೇರೆ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗಳನ್ನ ನಾವು ಈ ಆಂಗಲ್ಸ್ ಗಳನ್ನ ನಾವು ಚೇಂಜ್ ಮಾಡ್ಬೋದು. ಈಗ ಪೈ ಬೈ ಟು ಪ್ಲಸ್, ಪೈ ಬೈ ಟು ಮೈನಸ್, 2π ಪ್ಲಸ್ 2π ಮೈನಸ್ ಈ ರೀತಿ ಇದ್ರೆ ಅದರ ವ್ಯಾಲ್ಯೂಸ್ ನಾವೇನ್ ಮಾಡ್ಬೋದು ಅಂದ್ರೆ ಕ್ಯಾಲ್ಕುಲೇಟ್ ಮಾಡಬಹುದು. ವ್ಯಾಲ್ಯೂಸ್ ಇನ್ ದ ಸೆನ್ಸ್ ಅದನ್ನ ಬೇರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಗಿ ಬರೀಬಹುದು. ಸೊ ಇದು ನೆನ್ಪಿಡಿ ಈ ಒಂದು ಪ್ರೊಸೆಸ್ ಅನ್ನ. ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಒಂದು ಡಿರೈವೇಶನ್ ಏನಂತಂದ್ರೆ, ಇಫ್ ನನ್ ಆಫ್ ದ ಆಂಗಲ್ಸ್ ಎಕ್ಸ್ ವೈ ಅಂಡ್ ಎಕ್ಸ್ ಪ್ಲಸ್ ವೈ ಈಸ್ ಅನ್ ಆಡ್ ಮಲ್ಟಿಪಲ್ ಆಫ್ ಪೈ ಬೈ ಟು, ದೆನ್ tan ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು tan ಎಕ್ಸ್ ಪ್ಲಸ್ tan ವೈ ಡಿವೈಡೆಡ್ ಬೈ 1 ಮೈನಸ್ tan ಎಕ್ಸ್ tan ವೈ ಅಂತ ಇದೆ. ಇದು ಯಾಕೆ ಆಡ್ ಮಲ್ಟಿಪಲ್ ಆಫ್ ಪೈ ಬೈ ಟು ಆಗಬಾರ್ದು ಅಂತಂದ್ರೆ, ಇಫ್ ದೇ ಆರ್ ಆಡ್ ಮಲ್ಟಿಪಲ್ ಆಫ್ ಪೈ ಬೈ ಟು ದೆನ್ tan ಇಸ್ ನಾಟ್ ಡಿಫೈನ್ಡ್. ಹಾಗಾಗಿ ಎಕ್ಸ್ ಆಡ್ ಮಲ್ಟಿಪಲ್ ಆಫ್ ಪೈ ಬೈ ಟು ಆಗಿರಬಾರ್ದು, ವೈ ಕೂಡ ಆಡ್ ಮಲ್ಟಿಪಲ್ ಆಫ್ ಪೈ ಬೈ ಟು ಆಗಿರಬಾರ್ದು, ಎಕ್ಸ್ ಪ್ಲಸ್ ವೈ ಕೂಡ ಆಡ್ ಮಲ್ಟಿಪಲ್ ಆಫ್ ಪೈ ಬೈ ಟು ಆಗಿರಬಾರ್ದು ಅಂತ. ಓಕೆ, ಸೊ ಇಟ್ ಈಸ್ ಪ್ರೂಫ್, ಆಕ್ಚುಲಿ ಪ್ರೂಫ್ tan ಆಫ್ ಎಕ್ಸ್ ಪ್ಲಸ್ ವೈ, tan ಆಫ್ ಎಕ್ಸ್ ಪ್ಲಸ್ ವೈ ಇದನ್ನ ನಾನು ಸೈನ್ ಬೈ ಕಾಸ್ ಅಂತ ಬರೀಬಹುದು. ಸೊ ಐ ವಿಲ್ ರೈಟ್ ಇಟ್ ಆಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಆಲ್ರೆಡಿ ನಾವು ಡಿರೈವ್ ಮಾಡಿದ್ದೀವಿ. ಏನಿದೆ ಅದು? ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಸೈನ್ ಎಕ್ಸ್ ಕಾಸ್ ವೈ ಮೈನಸ್ ಪ್ಲಸ್ ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ, ಕಾಸ್ ಎಕ್ಸ್ ಸೈನ್ ವೈ ಹೋಲ್ ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಇದೆ. ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಏನಿದೆ ಅಂದ್ರೆ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ, ಸೈನ್ ಎಕ್ಸ್ ಸೈನ್ ವೈ. ನಾವು ಈ ಟರ್ಮ್ಗಳನ್ನೆಲ್ಲ ಇನ್ ಟರ್ಮ್ಸ್ ಆಫ್ ಟ್ಯಾನ್ ನಾನು ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಡಿವೈಡ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಕಾಸ್ ಎಕ್ಸ್ ಕಾಸ್ ವೈ. ಸೊ ಯಾವ್ದಿಂದ ಡಿವೈಡ್ ಮಾಡ್ತೀನಿ ನಾನು? ಕಾಸ್ ಎಕ್ಸ್ ಇಂಟು ಕಾಸ್ ವೈ ಇಂದ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡನ್ನು ಡಿವೈಡ್ ಮಾಡಿಬಿಡ್ತೀನಿ. ಸೊ ಇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಸೈನ್ ಎಕ್ಸ್ ಕಾಸ್ ವೈ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಇಲ್ಲಿ ಕಾಸ್ ಎಕ್ಸ್ ಸೈನ್ ವೈ ಇದೆ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಕಾಸ್ ವೈ. ಸೊ ಇದು ನ್ಯೂಮರೇಟರ್. ಡಿನಾಮಿನೇಟರ್ ಕೂಡ ಇದು ಡಿವೈಡ್ ಆಗಬೇಕು. ಕಾಸ್ ಎಕ್ಸ್ ಕಾಸ್ ವೈ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಕಾಸ್ ವೈ. ಸೊ ಇದು ನ್ಯೂಮರೇಟರ್, ಇದು ಡಿನಾಮಿನೇಟರ್. ನಾವು ಏನೇನು ಕ್ಯಾನ್ಸಲ್ ಆಗುತ್ತೆ ಅವುಗಳನ್ನ ಕ್ಯಾನ್ಸಲ್ ಮಾಡಿ ಉಳಿದಂತ ಟರ್ಮ್ಗಳನ್ನ ಬರೆಯಿರಿ. ಏನ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ? ಕಾಸ್ ವೈ ಕ್ಯಾನ್ಸಲ್ ಆಗುತ್ತೆ, ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಕಾಸ್ ಎಕ್ಸ್ ಕಾಸ್ ವೈ ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿದ್ದೇನು ಉಳಿತು ಅಂತಂದ್ರೆ ನ್ಯೂಮರೇಟರ್ ಅಲ್ಲಿ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಉಳಿದಿದೆ. ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಈಸ್ ನಥಿಂಗ್ ಬಟ್ ಟ್ಯಾನ್ ಎಕ್ಸ್ ಪ್ಲಸ್ ಸೈನ್ ವೈ ಬೈ ಕಾಸ್ ವೈ ಇದೆ. ಸೈನ್ ವೈ ಬೈ ಕಾಸ್ ವೈ ಅಂತಂದ್ರೆ ಟ್ಯಾನ್ ವೈ ಡಿವೈಡೆಡ್ ಬೈ ಇಲ್ಲಿ ಏನು ಉಳಿದಿಲ್ಲ, ಇಲ್ಲಿ 1 ಉಳಿದಿದೆ ಮೈನಸ್ ನೋಡಿ ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್, ಸೊ ಟ್ಯಾನ್ ಎಕ್ಸ್. ಸಿಮಿಲರ್ಲಿ ಸೈನ್ ವೈ ಬೈ ಕಾಸ್ ವೈ ಅಂತಂದ್ರೆ ಟ್ಯಾನ್ ವೈ. therefore tan of x plus y is given by tan x plus tan y divided by 1 minus tan x tan y. Tan x plus tan y divided by 1 minus tan x tan y. So this is the derivation.
ನೆಕ್ಸ್ಟ್ ಒನ್ tan of x minus y equal to tan x minus tan y whole divided by 1 plus tan x tan y ಅಂತ ಇದೆ. So we know that just now we proved what we proved means tan of x plus y, tan of x plus y is equal to tan x plus tan y whole divided by 1 minus tan x tan y. ಸೊ ಇದನ್ನು ನಾವು ಪ್ರೂವ್ ಮಾಡಿದ್ವಿ. ಈಗ ರೀಪ್ಲೇಸ್ ಮಾಡಿ ಯಾವುದನ್ನ ರೀಪ್ಲೇಸ್ ಮಾಡ್ತೀರಿ ಅಂತಂದ್ರೆ y ನ ಮೈನಸ್ y ಇಂದ ರೀಪ್ಲೇಸ್ ಮಾಡಿ. ಸೊ ದಟ್ ವಿ ವಿಲ್ ಗೆಟ್ x ಮೈನಸ್ y. ಸೊ ಎಲ್ಲೆಲ್ಲಿ y ಕಾಣುತ್ತಲ್ಲ ಅದನ್ನ ಮೈನಸ್ y ಇಂದ ರೀಪ್ಲೇಸ್ ಮಾಡೋಣ. x ಮೈನಸ್ y ಇಟ್ ಈಸ್ ಈಕ್ವಲ್ ಟು tan x ಪ್ಲಸ್ tan y, y ಅಂದ್ರೆ ಮೈನಸ್ y ಹೋಲ್ ಡಿವೈಡೆಡ್ ಬೈ 1 ಮೈನಸ್ tan x ಇಂಟು tan ಆಫ್ ಮೈನಸ್ y. tan of minus y ಅಂತಂದ್ರೆ ಮೈನಸ್ tan y, ಯಾಕಂದ್ರೆ tan of minus theta is minus tan theta. ಸೊ ಮೈನಸ್ ಇಲ್ಲಿ ಬಂತು, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ tan y ಹೋಲ್ ಡಿವೈಡೆಡ್ ಬೈ 1. ಈ ಮೈನಸ್ ಹೊರಗಡೆ ಬಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, ಯಾಕಂದ್ರೆ ಮೈನಸ್ tan y ಆಗುತ್ತಲ್ಲ ಅದಕ್ಕೆ. ಸೊ tan x tan y, therefore tan of x minus y is given by tan x minus tan y whole divided by 1 plus tan x tan y. Next derivation is, if none of the angles x, y and x plus y is a multiple of pi, then cot of x plus y equal to cot x cot y minus 1 whole divided by cot y plus cot x. So ಇದು proof. So similar to tan of x plus y, ಅದೇ ಒಂದು ಲಾಜಿಕ್ ನ ಯೂಸ್ ಮಾಡ್ಕೊಳ್ತೀವಿ ಇಲ್ಲೂ ಕೂಡ. ಸೊ ಏನಿದೆ ಅಂತಂದ್ರೆ cot of x plus y, cot of x plus y ಅನ್ನ ನಾವು cos of x plus y divided by sin of x plus y ಅಂತ ಬರೀಬಹುದು. Because cot is nothing but cos by sin. Cos of x plus y ಆಲ್ರೆಡಿ ನಮಗೆ ಫಾರ್ಮುಲಾ ಗೊತ್ತಿದೆ, ಏನದು cos x cos y minus sin x sin y whole divided by sin of x plus y. Sin of x plus y is nothing but sin x cos y plus cos x sin y, cos x sin y. ಈಗ ಮತ್ತೆ ಇದನ್ನೆಲ್ಲ ಟರ್ಮ್ಸ್ ಗಳನ್ನ ಇನ್ ಟರ್ಮ್ಸ್ ಆಫ್ ಕಾಟ್ ಬರಿಬೇಕು ಅಂತಂದ್ರೆ ಡಿವೈಡ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ sin x sin y. ಸೊ ಯಾವುದರಿಂದ ಡಿವೈಡ್ ಮಾಡ್ತೀವಿ? sin x sin y ಇಂದ ಡಿವೈಡ್ ಮಾಡೋಣ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡು. ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಫಸ್ಟ್ ಟರ್ಮ್ ಏನಿದೆ cos x cos y. ಸೊ ಇದರಿಂದನೇ ಡಿವೈಡ್ ಮಾಡ್ಬೇಕಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ನೀವು ಬೇಕಿದ್ರೆ ಬೇರೆ ಬೇರೆ ಟರ್ಮ್ಸ್ ಇಂದ ಡಿವೈಡ್ ಮಾಡಿ ನೋಡಿ, ಬರಲ್ಲ ಅದಕ್ಕೆ. cos x cos y ಯಾವ ಟರ್ಮ್ ಇಂದ ಡಿವೈಡ್ ಮಾಡ್ತಿದ್ವಿ? sin x sin y ಇಂದ ಡಿವೈಡ್ ಮಾಡ್ತಿದ್ವಿ, ಮೈನಸ್ sin x sin y ಡಿವೈಡೆಡ್ ಬೈ sin x sin y. ಸೊ ಇದೇನಿದು? ಇದು ನ್ಯೂಮರೇಟರ್ ಆಯ್ತು ನೋಡಿ. cos x cos y ಇದೆ, ಅದಕ್ಕೆ ಇಲ್ಲಿ ನೋಡಿ ಇದು cos x cos y, ಅದಕ್ಕೆ sin x sin y ಇಂದ ಡಿವೈಡ್ ಮಾಡ್ತೀವಿ. ಸಿಮಿಲರ್ಲಿ sin x sin y ಇತ್ತು, ಅದಕ್ಕೆ sin x sin y ಇಂದ ಡಿವೈಡ್ ಮಾಡಿದ್ವಿ. ದಿಸ್ ಈಸ್ ಅಬೌಟ್ ನ್ಯೂಮರೇಟರ್. ಡಿನಾಮಿನೇಟರ್ ಏನಿದೆ? sin x cos y ಇದೆ ಡಿವೈಡೆಡ್ ಬೈ sin x sin y, ಯಾಕಂದ್ರೆ ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಎರಡಕ್ಕೂ ಡಿವೈಡ್ ಮಾಡಬೇಕು, ಪ್ಲಸ್ cos x cos y ಇತ್ತು ಇಲ್ಲಿ. ಈ ಟರ್ಮ್ಗೆ ಅಗೇನ್ ವಿ ಆರ್ ಡಿವೈಡಿಂಗ್ ಬೈ sin x sin y. ಸೊ ಯಾವ್ಯಾವ ಟರ್ಮ್ಗಳು ಕ್ಯಾನ್ಸಲ್ ಆಯಿತು, ಯಾವ್ಯಾವ ಟರ್ಮ್ಗಳು ಉಳಿತು ಆ ಟರ್ಮ್ಗಳನ್ನ ಬರೀರಿ. ಓಕೆ, ಈಗ ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೆ? ಸೊ ಇಲ್ಲಿ ಕಂಪ್ಲೀಟ್ ಆಗಿ sin x sin y ಕ್ಯಾನ್ಸಲ್ ಆಯಿತು, ಇಲ್ಲಿ sin x ಕ್ಯಾನ್ಸಲ್ ಆಯಿತು, ಇಲ್ಲಿ sin y ಕ್ಯಾನ್ಸಲ್ ಆಯಿತು. ಇಲ್ಲಿ ಅಬ್ಸರ್ವ್ ಮಾಡಿ cot x ಬೈ sin x ಅಂತಂದ್ರೆ cot x. ಸೊ ಇಟ್ ಈಸ್ ಈಕ್ವಲ್ ಟು cot x. ಸಿಮಿಲರ್ಲಿ cos y ಬೈ sin y ಅಂತಂದ್ರೆ cot y, ಮೈನಸ್ ಇಲ್ಲಿ ಕಂಪ್ಲೀಟ್ ಆಗಿ ಏನು ಉಳಿದಿಲ್ಲ, 1 ಇದೆ, ಹೋಲ್ ಡಿವೈಡೆಡ್ ಬೈ cos y ಬೈ sin y ಮೀನ್ಸ್ cot y, ಪ್ಲಸ್ cos x ಬೈ sin x ಅಂತಂದ್ರೆ cot x. ಸೊ ವಿಚ್ ಈಸ್ RHS. ಸೊ ಇದನ್ನ ನಾವು ಪ್ರೂವ್ ಮಾಡಬೇಕಾಗಿತ್ತು, ಸೊ ಇದನ್ನ ನಾವೀಗ ಪ್ರೂವ್ ಮಾಡಿದ್ವಿ. therefore cot of x plus y equals to cot x cot y minus 1 whole divided by cot y plus cot x. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ cot of x minus y ನ ಡಿರೈವ್ ಮಾಡ್ತೀವಿ.
ಸೊ ವಿ ನೋ ದಟ್ ಏನು ಗೊತ್ತು ಅಂತಂದ್ರೆ cot of x plus y equal to cot x cot y minus 1 whole divided by ಏನಿತ್ತದು cot x cot y minus 1 whole divided by cot y plus cot x cot x ಸೊ ಇಷ್ಟಿತ್ತು. ಈಗ y ನ ರೀಪ್ಲೇಸ್ ಮಾಡಿ ಸೇಮ್ ಪ್ರಾಸೆಸ್ ಮೈನಸ್ y ಇಂದ ರೀಪ್ಲೇಸ್ ಮಾಡಿ. ಸೊ ದಟ್ ವಿ ವಿಲ್ ಗೆಟ್ cot of x minus y which is equal to cot x into cot of minus y minus 1 whole divided by cot of minus y plus cot x ಇಷ್ಟಿದೆ. ಸೊ ಇಟ್ ಈಸ್ ಈಕ್ವಲ್ ಟು cot of minus y ಅಂದ್ರೆ ಮೈನಸ್ cot y, ಮೈನಸ್ ಹೊರಗಡೆ ಬರಲಿ, ಮೈನಸ್ cot x cot y minus 1 whole divided by cot of minus y ಅಂದ್ರೆ ಮೈನಸ್ cot y ಪ್ಲಸ್ cot x ಇಷ್ಟಿದೆ. ಈಗೇನು ಮಾಡಿ ಅಂತಂದ್ರೆ ನ್ಯೂಮರೇಟರ್ ಇಂದ ಮತ್ತು ಡಿನಾಮಿನೇಟರ್ ಇಂದ ಮೈನಸ್ ಕಾಮನ್ ತೆಗೆದುಕೊಳ್ಳಿ. ಮೈನಸ್ ಕಂಪ್ಲೀಟ್ ಆಗಿ ಹೊರಗಡೆ ಬಂದ್ರೆ ಬ್ರಾಕೆಟ್ ಒಳಗಡೆ cot x cot y ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಮೈನಸ್ ಕಂಪ್ಲೀಟ್ ಆಗಿ ಹೊರಗಡೆ ಬಂದ್ರೆ cot y, ನೋಡಿ ಈ ಮೈನಸ್ ಹೊರಗಡೆ ಬರ್ತದೆ, ಹಾಗಾಗಿ ಇದು ಪ್ಲಸ್ ಹೋಗಿ ಮೈನಸ್ ಆಗುತ್ತೆ, ಮೈನಸ್ cot x. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಸೊ ಏನು ಹೇಳಿತ್ತು ನಮಗೆ cot x cot y ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ cot y minus cot x. So which is the required proof. So it is the result of cot of x minus y. So ಈ ವಿಡಿಯೋದಲ್ಲಿ ನಾವು tan of x plus y, tan of x minus y, cot of x plus y, cot of x minus y ಈ ರಿಸಲ್ಟ್ಗಳನ್ನು ಡಿರೈವ್ ಮಾಡ್ತೀವಿ.